ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ನೋಡಿ, ನಾನಿವತ್ತು ಇಲ್ಲಿದ್ದೀನಿ ಅಂತ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ನಮ್ಮೂರಿನ ಪ್ರಸಿದ್ಧ ದೇವಸ್ಥಾನ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕುದ್ರು ಅಂತ ಕೂಡ ಕರಿತೇವೆ, ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಬನ್ನಿ. ಈಗ ನೀವು ನೋಡ್ತಾ ಇರೋದು ಮಲ್ಲಿಗೆ ಮಾಡು. ಇದನ್ನ ನಾನು ತುಂಬಾ ಸರಿ ವ್ಲಾಗಲ್ಲಿ ಹಾಕಿದ್ದೇನೆ, ನೀವು ನೋಡಿದ್ದಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಊರು. ಹಾಗೆ ದೇವಸ್ಥಾನ ಕೂಡ 4 ಸುತ್ತು ಕೂಡ ನೀರಿನಿಂದ ಸುತ್ತುವರೆದಿದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಬನ್ನಿ ಈಗ ಹೇಗೆ ಹೋಗುದು ಅಂತ ನೋಡೋಣ. ಬನ್ನಿ. ನೀವೀಗ ಟ್ರೈನ್ ಎಲ್ಲ ಹೋಗ್ತಾ ಇರೋದು ನೋಡಿದ್ರಿ. ಹಾಗೆ ಇದು ಚಿತ್ತಾರಿ ಹೊಳೆ. ಇಲ್ಲಿಂದ ಸ್ವಲ್ಪ ನಡಿಲಿಕ್ಕಿದೆ ನೋಡಿ, ಒಂಚೂರು 1-2 ನಿಮಿಷ ನಡಿಬೇಕು. ಮಧ್ಯಾಹ್ನ ಹೊತ್ತಾದ್ರಿಂದ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇತ್ತು. ಹಾಗೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು, ಅಂದ್ರೆ ಪೂಜೆಗೆ ಹತ್ರ ಆಗ್ತಾ ಇತ್ತು. ನೋಡಿ, ದೇವಸ್ಥಾನದ ಬೋರ್ಡ್ ಕಾಣ್ತಾ ಇದೆ, ಕುದ್ರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಅಂತ ಇದೆ. ಇಲ್ಲಿಗೆ ಈಗ ಹೋಗುವ. ಬನ್ನಿ. ಸ್ವಲ್ಪ ದೂರ ನಡಿಬೇಕು. ಬೋರ್ಡ್ ಹಾಕಿದ್ದರಿಂದ ಒಂಚೂರು ಮುಂದೆ ಇದೆ. ನೋಡ್ಬೋದು ನೀವು, ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಅದು ಸಹ ಗ್ರೀನ್ ಕಾಣ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಹತ್ರ ಬರ್ತಾ ಇದೆ. ಮೊದ್ಲಾದ್ರೆ ನಾವಿಲ್ಲಿ ಬೋಟಿನ ಮೂಲಕ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಆದ್ರೆ ಈಗ ಬೋಟಿನ ಅವಶ್ಯಕತೆ ಇಲ್ಲ. ಅಂದ್ರೆ ಸೇತುವೆ ತರ ಮಾಡಿದ್ದಾರೆ, ಅಲ್ಲಿನವರೇ ಸೇರಿ ಈ ಸೇತುವೆಯನ್ನ ನಿರ್ಮಿಸಿದ್ದಾರೆ. ಅಂದ್ರೆ ಪ್ರತಿಷ್ಠೆಯ ಟೈಮಲ್ಲಿ ಮಾಡಿದ್ದಾರೆ. ಈಗ ಅದರ ಮೇಲೆ ಆರಾಮಾಗಿ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮೊದಲು ನನಗೆ ತುಂಬಾ ಹೆದರಿಕೆ ಇತ್ತು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಬೋಟಲ್ಲಿ ಹೋಗ್ಬೇಕು, ಅದೇ ಒಂದು ದೊಡ್ಡ ತಲೆಬಿಸಿಯಾಗಿತ್ತು, ತುಂಬಾ ಹೆದರಿಕೆ. ಈಗ ನೋಡಿ, ದೇವಸ್ಥಾನ ಬಂತು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ನಾವು. ನಿಮ್ಗೆ ಗೊತ್ತಿರ್ಬೋದು, ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡುವ ಹಾಗಿಲ್ಲ ಅಂತ, ಆದ್ರಿಂದ ನಾನು ನಿಮ್ಗೆ ಎಲ್ಲ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೇನೆ. ನೋಡಿ, ಪೂಜೆ ಕೂಡ ಆಯ್ತು. ಎದುರುಗಡೆಯಲ್ಲಿ ಧೂಮಾವತಿ ಗುಡಿ, ಹಾಗೆ ಬೇರೆ ಬೇರೆ ಗುಡಿಗಳಿದ್ವು. ಪೂಜೆ ಕೂಡ ಮುಗ್ದಿದೆ. ಈಗ ಅನ್ನಪ್ರಸಾದಕ್ಕೆ ಹೋಗುವ ಅಂತ ಹೇಳಿ ನಾವು ಹೋಗ್ತಾ ಇದ್ದೇವೆ. ನೋಡಿ, ಅಲ್ಲೂ ಕೂಡ ಜನ ಇದ್ರು, ಅಂದ್ರೆ ಅಂತ ಜನ ಏನಿರ್ಲಿಲ್ಲ, ಸ್ವಲ್ಪ ಜನ ಇದ್ರು. ನಾವು ಹೋದದ್ದು ಶುಕ್ರವಾರ ಪೂಜೆ ಇದೆ ಇಲ್ಲಿ. ಹಾಗೆ ನವರಾತ್ರಿಯ ವಿಶೇಷ ಪೂಜೆಗಳು ಕೂಡ ಇವೆ. ನವರಾತ್ರಿಯ 9 ದಿನ ಪೂಜೆಗಳು ಇಲ್ಲಿ ನಡೀತದೆ. ತುಂಬಾ ಕಾರ್ಣಿಕ ಇರುವಂತಹ ದೇವಸ್ಥಾನ ಇದು. ಸುತ್ತಲೂ ನೀರು, ನಡುವಲ್ಲಿ ದೇವಸ್ಥಾನ. ಹೇಗೆ ಇರ್ಬೋದು ನೀವೇ ಆಲೋಚನೆ ಮಾಡ್ಕೊಳ್ಳಿ. ಇದು ನಾಗನಕಟ್ಟೆ. ಸುತ್ತಲ ಅಷ್ಟು ಜಾಗ ಇದೆ ನೋಡಿ, ಅಲ್ಲಲ್ಲಿ ಗುಡಿಗಳಿದೆ. ಧೂಮಾವತಿ ಗುಡಿ, ಹಾಗೆ ಪಂಚುರ್ಲಿ, ವಿಷ್ಣುಮೂರ್ತಿದು ಎಲ್ಲವೂ ಇದೆ ಇಲ್ಲಿ. ಇದು ಒಂದು ತರವಾಡು ಮನೆ ಅಂತ ಹೇಳಿದ್ರು. ಹಾಗೆ ಸೇವೆ ಮಾಡುದಾದ್ರೆ ಇಲ್ಲಿ ಲಿಸ್ಟ್ ಕೂಡ ಹಾಕಿದ್ದಾರೆ ನೋಡಿ. ನಮ್ಮ ತರವಾಡು ಮನೆಯಲ್ಲಿ ನಿಂತ್ರೆ ಇಲ್ಲಿ ಕಾಣಿಸ್ತದೆ, ಅಂದ್ರೆ ದೇವಸ್ಥಾನ ಕಾಣಿಸ್ತದೆ. ಹಾಗೆ ಪೂಜೆಯ ಶಬ್ದಗಳೆಲ್ಲ ಕೂಡ ಕೇಳಿಸ್ತಾ ಇರ್ತದೆ. ಎಲ್ಲವನ್ನ ನೋಡಿ, ಎಲ್ರು ಊಟ ಮಾಡಿ ಹೋಗಿದ್ದಾರೆ. ಈಗ ಆರಾಮಾಗಿ ನಾನೆಲ್ಲ ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ಕಾರ್ಣಿಕ ಇರುವಂತಹ ದೇವಸ್ಥಾನ. ಇಲ್ಲಿ ಏನಾದ್ರೂ ಬೇಡಿದ್ರೆ ಆಗ್ತದೆ ಅಂತ ನಂಬಿಕೆ ಕೂಡ ಇದೆ ಇಲ್ಲಿ. ನನ್ನ ಚಾನಲ್ ಅನ್ನ ನೀವೇನಾದ್ರೂ ಹೊಸದಾಗಿ ನೋಡ್ತಿರೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಕ್ಷಣಕ್ಕೆ ಸಿಗ್ತದೆ. ದೇವಸ್ಥಾನದ ಹೊರಗೋಡೆ ಇದು. ಅಲ್ಲೇ ನಾಗರ ಕಟ್ಟೆ ಕೂಡ ಇದೆ. ಎಲ್ಲವನ್ನ ನೋಡಿ ನಾನೀಗ ಹೊರಗಡೆ ಬರ್ತಾ ಇದ್ದೇನೆ. ಹೋಗ್ಲಿಕ್ಕೆ ಮನ್ಸಿಲ್ಲ, ಅಲ್ಲೇ ಇರುವ ಅಂತ ಆಗ್ತಾ ಉಂಟು, ಅಷ್ಟು ಖುಷಿ ಆಗ್ತಾ ಉಂಟು ನನಗೆ. ನೋಡಿ, ಸೇತುವೆ ಕೂಡ ಯಾವ ರೀತಿಯಾಗಿ ಕಟ್ಟಿದ್ದಾರೆ, ಆರಾಮಾಗಿ ಹೋಗ್ಬೋದು. ಅದಕ್ಕಿಂತ ಮೊದಲು ನಾವಿಲ್ಲಿ ಬೋಟಲ್ಲೇ ಹೋಗ್ತಾ ಇದ್ವಿ. ದೇವಸ್ಥಾನದೇ ಒಂದು ಬೋಟ್ ಕೂಡ ಇತ್ತು ಇಲ್ಲಿ. ಆರಾಮವಾಗಿ ದಡದಿಂದ ದಡಕ್ಕೆ ಹೋಗ್ತಾ ಇದ್ವಿ. ಮಕ್ಕಳಿಗೆಲ್ಲ ತುಂಬಾ ಖುಷಿ ಇಲ್ಲಿ ಬೋಟಲ್ಲಿ ಹೋಗುದಂದ್ರೆ. ಆಗ ನಾವೆಲ್ಲ ತುಂಬಾ ಹೆದರ್ತಿದ್ದೆ, ನನ್ಗಂತೂ ನೀರ್ ನೋಡಿದ್ರೆ ತುಂಬಾ ಭಯ. ಆದ್ರಿಂದ ಬೋಟಲ್ಲಿ ಹೋಗ್ಲಿಕ್ಕೆ ಹಿಂದೆ ಹೋಗ್ತಾ ಇದ್ದೆ. ದೇವಸ್ಥಾನಕ್ಕೆ ನಾನು 1-2 ಸಾರಿ ಹೋಗಿರ್ಬೋದು ಅಷ್ಟೇ, ಈ ನೀರಿನ ಹೆದರಿಕೆಯಿಂದ. ಈಗಂತೂ ಆರಾಮಾಗಿ ಹೋಗ್ಬೋದು ನೋಡಿ, ತುಂಬಾ ಖುಷಿ ಆಯ್ತು. ಪ್ರತಿ ಶುಕ್ರವಾರ ಹೋಗ್ಬೋದು ಇಲ್ಲಿ. ಈಗ ನಮ್ಮ ಮನೆಯವರು ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗ್ತಾ ಇದ್ದಾರೆ, ನಾನು ಹಿಂದೆಯಲ್ಲಿ ಹೋಗ್ತಾ ಇದ್ದೇನೆ ಅಷ್ಟೇ. ಹಾಗೆ ದೂರದಿಂದ ನೋಡಿ ದೇವಸ್ಥಾನ ಯಾವ ರೀತಿ ಕಾಣ್ತಾ ಇದೆ. ಈ ಪ್ಲೇಸ್ ಅಲ್ಲಿ ಮೊದಲು ದೋಣಿ ನಿಲ್ತಾ ಇತ್ತು, ಇಲ್ಲಿಂದ ನಾವು ಇನ್ನೊಂದು ದಡಕ್ಕೆ ಹೋಗ್ಬೇಕಿತ್ತು. ಈಗ ಬೇಕಾದ್ರೆ ದೋಣಿ ಕೂಡ ಇದೆ ಅಲ್ಲಿ. ನಿಮ್ಮ ಊರಲ್ಲೂ ಈ ತರ ನೀರಲ್ಲಿ ಒಂದು ದೇವಸ್ಥಾನ ಇದೆಯಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಗೂ ಕೂಡ ಆ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ನೋಡಿ, ನಾನೀಗ ವಾಪಸ್ ಬರ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಕೃತಿ, ತುಂಬಾ ಖುಷಿ ಆಗ್ತದೆ ಮನಸ್ಸಿಗೆ, ಏನೋ ಸಮಾಧಾನ ಆ ತರ. ಹಾಗೆ ಇಲ್ಲೊಂದು ನೋಡಿ, ನೀರ್ ಕಾಗೆ ಇತ್ತು, ಅದರ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ.
ಅದು ಯಾವ ರೀತಿ ಆರಾಮಾಗಿ ಕೂತಿದೆ ನೋಡಿ. ಹಾಗೆ ನೋಡಿ ಸ್ವಲ್ಪ ಹೊತ್ತಲ್ಲಿ ಅದು ಹಾರೋಯ್ತು. ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗೋದು ಇಲ್ಲಿ, ಅಂದ್ರೆ ಹಳ್ಳಿಯಲ್ಲಿ. ನಮ್ಮೂರಿನ ಮೂಕಾಂಬಿಕಾ ಟೆಂಪಲ್ ಅನ್ನ ನೋಡಿದ್ರಲ್ಲ, ನಿಮ್ಗೆ ಏನ್ ಅನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವ್ಲೋಗ್ ಅನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲೋಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.